ಕುರುಬ ಜನಾಂಗದ ಅಭಿವೃದ್ಧಿಗಾಗಿ ನಾನು ಸದಾ ಸಿದ್ಧ. ಅಪೂರ್ಣವಾಗಿರುವ ಕನಕ ಭವನದ ಕಾಮಗಾರಿಗೆ ಮತ್ತೆ ಪೂರ್ಣ ಮಾಡಲು ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ ಅಂತ ಕುರುಬ ಸಂಘದ ನೂತನ ತಾಲೂಕು ಅಧ್ಯಕ್ಷ ಕುರುಡುಗಾನಹಳ್ಳಿ ರಂಗಣ್ಣ ತಿಳಿಸಿದರು. ಕೊರಟಗೆರೆ ತಾಲೂಕಿನ ಕುರುಬ ಸಂಘದ ತಾಲೂಕು ಅಧ್ಯಕ್ಷ ಮೈಲಾರಪ್ಪನವರು ಅಕಾಲಿಕ ಮರಣ ಹೊಂದಿದ್ರಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ರಂಗಣ್ಣ ಆಯ್ಕೆಯಾಗಿದ್ದಾರೆ. 38 ನಿರ್ದೇಶಕರಿರುವ ಸಂಘದಲ್ಲಿ 28 ನಿರ್ದೇಶಕರು ರಂಗಣ್ಣನವರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದರು. ಪಟ್ಟಣದ ಬೈಲಾಂಜನೇಯ ದೇವಾಲಯದಲ್ಲಿ ಸೇರಿದ ಸಭೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪಟ್ಟಣದ ಬೈಲಾಂಜನೇಯ ದೇವಾಲಯದಲ್ಲಿ ಸೇರಿದ ಸಭೆಯಲ್ಲಿ ಅವಿರೋಧವಾಗಿ ಇವರನ್ನ ಆಯ್ಕೆ ಮಾಡಲಾಗಿದೆ. ನನ್ನ ಕೊರಟಗೆರೆ ತಾಲೂಕು ಕುರುಬ ಸಂಘದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ಎಲ್ಲ ನನ್ನ ಕುಲ ಬಾಂಧವರಿಗೆ ಧನ್ಯವಾದಗಳು ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸಹೋದ್ಯೋಗಿಗಳೇ, ಇವತ್ತಿನ ದಿನ ನಮ್ಮ ಮೈಲಾರಪ್ಪನವರ ಅಕಾಲಿಕ ಮರಣದಿಂದ ತೆರವಾದಂಥ ಅಧ್ಯಕ್ಷರ ಸ್ಥಾನವನ್ನು ನಾನು ಇವತ್ತು ನಮ್ಮ ಎಲ್ಲ 29 ಜನ ನಿರ್ದೇಶಕರು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಬಹುಮತದಿಂದ ಆಯ್ಕೆ ಮಾಡಿದ್ದಾರೆ. ಆದ್ದರಿಂದ ನನಗೆ ತುಂಬ ಹೃದಯದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇವತ್ತಿನ ದಿನ ನಮ್ಮ ಈ ಎಲ್ಲ ನಮ್ಮ ಕನಕ ಭವನಕ್ಕೋಸ್ಕರ ನಮ್ಮ ಎಲ್ಲ ಡೈರೆಕ್ಟ್ರು ಹಾಗೂ ಎಲ್ಲ ನಮ್ಮ ಕುಲಬಾಂಧವರು, ಆಮೇಲೆ ನಮ್ಮ ಶಾಸಕರು, MP ಗಳು, ನಮ್ಮ ರಾಜಣ್ಣವರು, ನಮ್ಮ ಈಶ್ವರಪ್ಪನವರು ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಸಮುದಾಯ ಭವನವನ್ನು ಕಟ್ಟೋದಕ್ಕೆ ಎಲ್ಲರ ಸಹಕಾರ ನಮಗೆ ಬೇಕು ಅಂತ ಕೇಳ್ಕೊಂತ, ನನಗೆ ಈ ಒಂದು ಜನಾಂಗ ಇಷ್ಟೊಂದು ವಿಶ್ವಾಸ ನನ್ನ ಮೇಲೆ ತೋರಿಸಿದ್ದೀರಾ. ಈ ಋಣ ನಾನು ಯಾವ ರೀತಿ ನಿಮಗೆ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಗೊತ್ತಾಗಲ್ಲ. ನಮ್ಮ ಶಾಸಕರು ಅವರ ಬೆಂಬಲನೂ ಬೇಕು, ಎಲ್ಲ ರಾಜಕೀಯ ಬೆಂಬಲನೂ ಬೇಕು. ಆದ್ದರಿಂದ ನಮಗೆ ಇವತ್ತಿನ ದಿನ ನಮ್ಮ ಭವನ ಕಟ್ಟೋದಕ್ಕೆ ಎಲ್ಲರ ಸಹಕಾರ ಕೋರಿ ನಾನು ಬೇಡ್ಕೊಂತ ನಮ್ಮ ತಾಲೂಕಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಹಾಗೂ ನಮ್ಮ KN ರಾಜಣ್ಣ ಸಾಹೇಬರು, ನಮ್ಮ ತಾಲೂಕಿನ ಎಲ್ಲ ಗಣ್ಯಾಧಿಕಾರಿಗಳು, MLAಗಳು, MP ಗಳು ಎಲ್ಲರ ಸಹಕಾರ ನಮ್ಮ ಕನಕ ಭವನ ಕಟ್ಟೋದಕ್ಕೆ ಒಂದು ಅನುದಾನ ಕೊಡಬೇಕು ಅಂತ ಕೇಳ್ಕೊಂತ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಕೊರಟಗೆರೆ ತಾಲೂಕು ಕುರುಬ ಸಂಘದ ಇಂದಿನ ಅಧ್ಯಕ್ಷರಾದಂಥ ಮೈಲಾರಪ್ಪನವರು ಅಕಾಲಿಕ ಮರಣದಿಂದ ತೆರವಾಗಿದ್ದಂಥ ಅಧ್ಯಕ್ಷ ಸ್ಥಾನಕ್ಕೆ ನಾವು ಈ ದಿನ ಚುನಾವಣೆ ನಡೆಸಿ ಸುಮಾರು 39 ನಿರ್ದೇಶಕರಿದ್ದರು. ಅದರಲ್ಲಿ 29 ನಿರ್ದೇಶಕರು ಸರ್ವಾನುಮತದಿಂದ ರಂಗಣ್ಣನವರಿಗೆ ವೋಟ್ ಮಾಡಿದರು. ಅದರಿಂದ ಇವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೇವೆ. ಮತ್ತು ರಂಗಣ್ಣನವರ ಹಿನ್ನೆಲೆ ಅಂದರೆ ಅವರು ಸುಮಾರು 3-4 ಸಲ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದರು, ಮಾಜಿ ಅಧ್ಯಕ್ಷರಾಗಿದ್ದರು, ಉಪಾಧ್ಯಕ್ಷರು ಸಮೇತ ಆಗಿದ್ದರು. ರಾಜಕೀಯದಲ್ಲಿ ಅಪಾರ ಅನುಭವ ಇದೆ. ಮತ್ತು ಸಮಾಜದಲ್ಲಿ ಮೈಲಾರಪ್ಪನ ಜೊತೆಯಲ್ಲಿ ಸುಮಾರು 30 ವರ್ಷದಿಂದ ಸಂಘದಲ್ಲೂ ಸಮೇತ ಕೆಲಸ ಮಾಡಿದ್ದಾರೆ. ಸಮಾಜದಲ್ಲಿ ಹಿರಿಯ ಉಪಾಧ್ಯಕ್ಷರಾಗಿದ್ದರು. ಆದ್ದರಿಂದ ಏನು ಪ್ರೋಟೋಕಾಲ್ ಪ್ರಕಾರ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೇವೆ. ಮತ್ತು ಈ ವಿಶೇಷವಾಗಿ ಏನಪ್ಪ ಅಂದರೆ ಅತ್ಯಂತ ಈ ಒಂದು 20 ವರ್ಷದಿಂದ ಮೈಲಾರಪ್ಪನವರೇ ಅಧ್ಯಕ್ಷರಾಗಿದ್ದರು. ಈಗ ಈ ವರ್ಷ ಒಂದು ಕೊರಟಗೆರೆ ನಮ್ಮ ಕುರುಬ ಸಮಾಜದಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದೇವೆ. ಇದು ನಿಜವಾದಂಥ ಒಂದು ಸುವರ್ಣ ದಿನ ಅಂತ ನಮ್ಮ ನಿರ್ದೇಶಕರು ಭಾವಿಸಿದ್ದಾರೆ. ಇನ್ನು ಮುಂದೆ ನಾವು ಎಕ್ಸ್ಪೆಕ್ಟ್ ಮಾಡೋದೇನಪ್ಪ ಅಂದರೆ ನಮ್ಮ ರಂಗಣ್ಣವರು ಮುಂದಿನ ಅಭಿವೃದ್ಧಿ ಕೆಲಸಗಳನ್ನ ಸಾಮಾಜಿಕ ಮೌಲ್ಯಗಳನ್ನ ನಮ್ಮ ಸಮಾಜಕ್ಕೆ ಮಾಡೋದಾಗ್ಬೋದು, ಆರ್ಥಿಕ ಅಭಿವೃದ್ಧಿ ಬಗ್ಗೆ ಅಥವಾ ಇನ್ನು ಸಾಂಸ್ಕೃತಿಕವಾಗಿ ಕನಕ ಜಯಂತಿ ಅಂಥ ಒಂದು ಕೆಲವು ಕಾರ್ಯಕ್ರಮಗಳು ಸಮೇತ ಸ್ಥಗಿತ ಆಗಿದ್ದವು. ಸಮಾಜದಲ್ಲಿ ಹೊಸ ನವಚೈತನ್ಯ ಮೂಡಿದೆ ಅಂತ ನಮ್ಮ ನಿರ್ದೇಶಕರು ತುಂಬ ಹೃದಯದಿಂದ ಇವತ್ತು ಅವ್ರನ್ನ ಆಶೀರ್ವಾದ ಮಾಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಇವತ್ತಿನ ದಿವಸ ಕನಕಭವನ ಮೈಲಾರಪ್ಪರು ಇದ್ದಾಗ ಏನೋ ಮಾಡಿದ್ವಿ, ಅವರು ತೀರ್ಕೊಂಡ್ರು. ಅವರು ಬದಲಾಗಿ ರಂಗಣ್ಣನ ಅಧ್ಯಕ್ಷರು ಮಾಡಿದ್ದೀವಿ. ಇನ್ನು ಮುಂದೆ ಎಲ್ಲರೂ ನಾವು ಕುರುಬ ಜನಾಂಗ ಅಂತಲ್ಲ, ಎಲ್ಲ ಜನಾಂಗರು ಸೇರಿ ಕನಕಭವನ ಕಟ್ಟೋದು ಅಂತ ತೀರ್ಮಾನ ಮಾಡಿದ್ವಿ. ಅಭಿವೃದ್ಧಿಗೆ ಎಲ್ಲರೂ ಸೇರಿ ಶ್ರಮಿಸಿ
ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಮಾತಾಡಿ. ಹಾಗೆ ಈ ಸಮುದಾಯ ಭವನ ಕಟ್ಟೋದಕ್ಕೋಸ್ಕರ ರಂಗಣ್ಣವ್ರನ್ನ ಅಧ್ಯಕ್ಷರು ಮಾಡಬೇಕು. ಇನ್ನು ಮುಂದೆ ಎಲ್ಲ ಜನಾಂಗನೂ ಸೇರಿ ಕನಕಭವನ ಕಟ್ಟೋದು ಅಂತ ತೀರ್ಮಾನ ಮಾಡಿದರು. ಕೊರಟಗೆರೆ ತಾಲ್ಲೂಕು ಕುರುಬ ಸಮಾಜದ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮೈಲಾರಪ್ಪನವರು ಅಕಾಲಿಕ ಮರಣದಿಂದ ಆ ತೆರವಾಗಿರ್ತಕ್ಕಂಥ ಸ್ಥಾನವನ್ನು ಹುಡುಗಾನಹಳ್ಳಿ ರಂಗಣ್ಣನವರನ್ನು ನಮ್ಮ ಸಂಘದಲ್ಲಿ ಸುಮಾರು 47 ಸದಸ್ಯರಿದ್ದು ಅದರಲ್ಲಿ 6 ಜನ ಮರಣ ಹೊಂದಿರುತ್ತಾರೆ. ಉಳಿದಿರ್ತಕ್ಕಂಥ 39 ಸದಸ್ಯರು ಅದರಲ್ಲಿ ಕೆಲವರು ಹಾಜರಾಗಿಲ್ಲ. ಅದರಲ್ಲಿ 29 ಜನ ಸದಸ್ಯರು ಇಲ್ಲಿ ಆಗಮಿಸಿ ರಂಗಣ್ಣನವರ ರಾಜಕೀಯ ಸಮಾಜದ ಎಲ್ಲ ಅನುಭವಗಳಿಂದ ಹಿರಿಯರು ಎಂಬ ಇದರಿಂದ ಅವರಿಗೆ ನಾವು ಸರ್ವಾನುಮತದಿಂದ ಅವ್ರನ್ನ ನಮ್ಮ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಆಯ್ಕೆ ಮಾಡಿರ್ತಕ್ಕಂಥದ್ದು ಮುಖ್ಯ ಅಲ್ಲ, ಆ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಕಾಮಗಾರಿಯನ್ನು ಏನಾದರೂ ಎತ್ಕೊಂಡು ಯಾವುದೋ MLA MP ಯಾವ ಪಕ್ಷ ಭೇದವನ್ನು ಮರೆತು ನಮ್ಮ ಸಮಾಜದ ಅಭಿವೃದ್ಧಿ ಕೆಲಸಗಳಿಗೆ ಅವರು ಕೈ ಜೋಡಿಸ್ತಾರೆ ಅಂತ ಹೇಳ್ಬಿಟ್ಟು, ಹಾಗೆ ನಮ್ಮ ಈ 29 ಸದಸ್ಯರು ಸುಮಾರು ದಿನಗಳಿಂದ ಸತತ ಪ್ರಯತ್ನದಿಂದ ಹೋರಾಡಿ ಇಂದು ಅವ್ರನ್ನ ಬಹುಮತದಿಂದ ಆಯ್ಕೆ ಮಾಡಿದ್ದೀವಿ. ಹಾಗೆ ಈ ನಮ್ಮ ನಿರ್ದೇಶಕರು ಹಾಗೂ ನಿರ್ದೇಶಕರ ಪರವಾಗಿ ಸುಮಾರು ಸಮಾಜದ ಬಂಧುಗಳು ಈ 3-4 ದಿನದಿಂದ ಭಾಳ ಶ್ರಮಪಟ್ಟಿದ್ದರಿಂದ ರಂಗಣ್ಣವರು ಅಧ್ಯಕ್ಷ ಆಗಕ್ಕೆ ಅವಕಾಶ ಆಯಿತು. ಅದೇ ನಾವೆಲ್ಲ ಸಹ ಇನ್ನು ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ಯಾವ ಪಕ್ಷ ಭೇದವನ್ನು ಮರೆತು ಸಮಾಜದ ಏಳಿಗೆಗಾಗಿ ದುಡಿತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ